ಒಬ್ಬ ಎಂಟರ್ಪ್ರೈಸಸ್ ಉಚ್ಚಿಲ ಇದರ ಪ್ರಾರಂಭೋತ್ಸವದ ವೇದಿಕೆ ಮೇಲೆ ಬಹಳಷ್ಟು ಜನ ಗಣ್ಯರು ಮಾನ್ಯರಿದ್ದಾರೆ. ಒಂದು ಆದರ್ಶಪೂರ್ಣ ವೇದಿಕೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಸ್ವಾಮೀಜಿಯವರು, ನಮ್ಮ ಫಾದರ್ ಅವರು, ಮಾಜಿ ಶಾಸಕರು ಹಾಗೂ ಎಲ್ಲ ಧರ್ಮದ ಎಲ್ಲ ಪಕ್ಷದ ಗಣ್ಯರನ್ನು ಸೇರಿಸ್ಕೊಳ್ಳೋ ವೇದಿಕೆ ಅಂತ ಭಾವಿಸ್ತೇನೆ. ಒಂದು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸ್ತೇನೆ. ಅದು ನಿಮ್ಮೆಲ್ಲರ ಸಾತ್ವಿಕ ಬದುಕು, ಒಂದು ನಿಶ್ಚಲ ತಪೋನಿಷ್ಠೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ವಿಶೇಷವಾಗಿ ನಾನು ಕೂಡ ತುಂಬ ಒತ್ತಡದಲ್ಲಿದ್ದೀನಿ. ಒಂದಷ್ಟು ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿರ್ಬೋದು. ಒಂದು 70 ಕೋಟಿ ರೂಪಾಯಿ ಮಾರಿಯಮ್ಮ ದೇವಸ್ಥಾನದಲ್ಲಿ ಆಗ್ತಾ ಇದೆ. ಅಲ್ಲೇ ಇದ್ದಂತ ನಾನು. ಆದರೆ ಒಂದು 10 ನಿಮಿಷ ಅದು ಬರಬೇಕು. ನಮ್ಮ ಇಲ್ಲಿಯ ಮಾಲಕರು ಮನೆಗೆ ಬಂದಿದ್ದರು. ಖಂಡಿತ ಮಾತು ಕೊಟ್ಟಿದ್ದೆ 10 ನಿಮಿಷ ಆದರೂ ಬಂದು ಹೋಗ್ತೇನೆ ಅಂತೇಳಿ. ಯಾಕಂತೇಳಿದರೆ ನಾವು ಕನಸಿನ ಕನಸು ಕಂಡಂಥವರು, ಹಾಗೆ ಪರಿತ್ಯಾಗದ ಪ್ರತಿಪಾದಕರು, ಜಗತ್ತಿನ ಸಾಹಸಗಳಿಗೆ ಏಣಿಯದಂಥವರು, ಜಗತ್ತಿನ ಭಾವಗಳಿಗೆ ತೆರೆದುಕೊಂಡಂಥವರು. ಹಾಗಾಗಿ ಒಂದು ರಾತ್ರಿ ಒಂದು ಹಗಲಲ್ಲಿ ನಮ್ಮ ಬದುಕು ರೂಪುಗೊಳ್ಳುವುದಿಲ್ಲಂತೆ. ಸರಿದು ಹೋದ ನಿನ್ನೆಗಳಿಗಾಗಿ ಕಣ್ಣೀರು ಸುರಿಸದ, ಬರುವ ನಾಳೆಗಳಿಗಾಗಿ ಬಾಯಿ ನೀರು ಸುರಿಸದ, ಬಂದಿರುವ ಇಂದಿಗಾಗಿ ಬೆವರು ಸುರಿಸುವ ಶ್ರಮ ಸಂಸ್ಕೃತಿ ಜನ ನಾವು. ನನಗೆ ಒಂದು ಹೆಗ್ಗಳಿಕೆ ಅಂತ ಹೇಳಿದರೆ, ನಾವು ಮುಂದೆ ಇದೇ ದಾರಿಯಲ್ಲಿ ನೂರಾರು ಸಲ ಸಾವಿರಾರು ಸಲ ಓಡಾಡುವಾಗ ನಿಮ್ಮ ಮುಖದಲ್ಲಿ ನಾನು ನಗೆಯನ್ನು ಕಾಣಬೇಕು. ನನ್ನ ಪರಮಾತ್ಮನಲ್ಲಿ, ನನ್ನ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡುವಂಥದ್ದು. ಇಲ್ಲಿ ನೀವು ಇದಕ್ಕೆ ನೂರಾರು ಹತ್ತಾರು ಈ ಥರದ ಶಾಖೆಗಳನ್ನು ನೀವು ಈ ರಾಜ್ಯದಲ್ಲಿ ಮಾಡಬೇಕು. ಮತ್ತು ವಿಶೇಷವಾಗಿ ನನಗೆ ಖುಷಿಯಾಗಿರುವಂಥದ್ದು, ಒಂದಷ್ಟು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ನೀವು ಕೊಡ್ತೀರಿ, ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೀವಿ ಅಂತ ಮಾತನ್ನು ಹೇಳಿದ್ವಿ. ಇದು ಭಾಳ ಹೆಗ್ಗಳಿಕೆ ಮತ್ತೊಂದು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಬದುಕಿನ ಎಲ್ಲ ಸಂಭ್ರಮಣಿ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ. ಭಗವಂತ ಎಲ್ಲರಿಗೂ ಕೂಡ ಸುಖವನ್ನು, ಶ್ರೀಮಂತಿಕೆಯನ್ನು, ನೆಮ್ಮದಿಯನ್ನು ಕೊಟ್ಟಿರೋದಿಲ್ಲ. ಯಾರಲ್ಲಿ ಎಲ್ಲಿ ಸುಖ ಇದೆಯೋ, ಎಲ್ಲಿ ನೆಮ್ಮದಿ ಇದೆಯೋ, ಎಲ್ಲಿ ಶ್ರೀಮಂತ ಇದೆಯೋ ಅವರು ಒಂದಷ್ಟು ದಾನವನ್ನು ಮಾಡಬೇಕು, ಧರ್ಮವನ್ನು ಮಾಡಬೇಕು, ತನ್ಮೂಲಕ ಸಮಾಜದ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ನೀವು ಮಾಡ್ತೀರಂದಾಗ ಖಂಡಿತವಾಗಿಯೂ ಭಾಳ ಖುಷಿ ಆಗ್ತದೆ. ಈ ರೀತಿ ಕೆಲಸವನ್ನು ನೀವು ಮುಂದೆ ಮಾಡ್ತಾ ಹೋಗಬೇಕು ಅನ್ನೋಂಥ ಕಳಕಳಿ ವಿನಂತಿಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ತುಂಬ ಜನ ತಾಯಂದಿರಲಿದ್ದೀರಿ, ಮಕ್ಕಳಿಗೆ ಎಜುಕೇಷನ್ ಕೊಡುವಲ್ಲಿ ನಮ್ಮಲ್ಲಿ ಒಂದು ಕಳಕಳಿ ಮನವಿ ಇದೆ. ವಿದ್ಯಾಭ್ಯಾಸಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಬೇಕು. ನಾವು ಎಲ್ಲ ಕಡೆ ಮಾತಾಡ್ತಾ ಇದ್ದೀವಿ, ವಿದ್ಯಾಭ್ಯಾಸಕ್ಕೆ ನೀವು ಅವ್ರು ನಾಳೆ ಈ ಸಮಾಜದ ಆಸ್ತಿ ಆಗಬೇಕು. ಪ್ರಶ್ನೆ ಇರುವಂಥದ್ದು ತುಂಬ ಜನ ತಾಯಂದಿರು, ಎಲ್ಲ ಸಹೋದರರು ನೀವು ಇಲ್ಲಿ ಇದ್ದೀರಿ. ಪ್ರಶ್ನೆ ಇರುವಂಥದ್ದು ವೈ ಟು ಲಿವ್ ಆ್ಯಂಡ್ ಹೌ ಟು ಲಿವ್ ಅಂತೇಳಿ. ಅಂದರೆ ನಾವು ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು ಅಥವಾ ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕಂತ ಪ್ರಶ್ನೆ. ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ಜನಾಂಗ ನೆಮ್ಮದಿಯಿಂದ, ಸುಖದಿಂದ, ಶಾಂತಿಯಿಂದ ಬದುಕಬೇಕಾದ್ರೆ ಬಹುಶಃ ಒಂದಷ್ಟು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಸಂಸ್ಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಕಂಡಂಥ ಕನಸು ಒಂದು ಸಮೃದ್ಧ ಕಾಪು, ಒಂದು ಸಾಮರಸ್ಯದ ಕಾಪು. ಅಂದರೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನೆಮ್ಮದಿಯ ನೆರಳು ನಿಮ್ಮ ಮನೆಗಳನ್ನು ಕಾಯುವಂತಾಗಬೇಕು. ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕಳೆಗಳಿದಂತೆ ನಾವು ನಂಬಿರ್ತಕ್ಕಂಥ ಎಲ್ಲ ದೇವರು ನಿಮ್ಮ ಅಲ್ಲ, ಯಾವುದನ್ನು ಇಲ್ಲ ಎನ್ನುವ ರೀತಿಯಲ್ಲಿ ನಿಮಗೆಲ್ಲ ಕೊಡಲಿ ಅಂತ ಹೇಳ್ತಾ, ನಾನು ಆಗಲೇ ಹೇಳಿದಾಗೆ ಮೊದಲೇ ಹೇಳಿದ್ದೆ, ನಾನು ಭಾಳ ಒತ್ತಡದಲ್ಲಿ ಇದ್ದೆ ನಾವು ಅಂತ ಹೇಳ್ತೀವಿ. ಒಂದೊಂದಷ್ಟು ಮೀಟಿಂಗ್ ನಡೀತಾ ಇದೆ. ಸುಮಾರು 9 ದಿವಸಗಳ ನಮಗೆಲ್ಲರಿಗೆ ನಾನು ಆಹ್ವಾನವನ್ನು ಕೊಡ್ತೇನೆ. ನಮ್ಮ ಅಫ್ಕೋರ್ಸ್ನವ್ರ ಮೊನ್ನೆ ಕರೆದು 1 ದಿವಸದ ಊಟದ ಖರ್ಚು ನಾನು ಕೊಡಬೇಕಂತ ಹೇಳಿದ್ದಾರೆ. ಇವತ್ತು ನಮ್ಮ ಪೊಲಿಪಿನ ಮಸೀದಿಯವರು ಬೆಳಿಗ್ಗೆಲ್ಲ ಅಲ್ಲಿಯ ಅವರೆಲ್ಲ ಬಂದು 1 ದಿವಸದ ಊಟದ ಖರ್ಚನ್ನು ನಾವು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ, ಅಂದರೆ ಒಂದು ಸಾಮರಸ್ಯದ ಒಂದು ವೇದಿಕೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲ ಹಾಗೆ ಈ ಕಾಪು, ನಾನು ಆಸೆ ಪಡುವಂಥ ಕಾಪು ಇದೇ ರೀತಿ ಇರಬೇಕು. ನಿಮ್ಮ ಜೊತೆಗೆ ನಮ್ಮ ಜೊತೆ ನೀವೆಲ್ಲ ಇದ್ದು ಒಂದು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಸಿಗುವಂಥ ಒಂದು ತಾಣ ಇದಾಗಬೇಕು ಅಂತೇಳಿ ನಾನು ಚುನಾವಣೆಗೆ ಮುನ್ನೆ ಕೂಡ ಹೇಳ್ತಿದ್ದೆ. ಮೊನ್ನೆವರೆಗೆ ಈ ರಥವನ್ನು ಸನ್ಮಾನ್ಯ ಲಾಲಾಜಿ ಮೆಂಡನವರು ಹೇಳ್ಕೊಂಡು ಬಂದಿದ್ದಾರೆ. ಈಗ ಆ ರಥವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು, ನಿಮ್ಮೆಲ್ಲರ ಹರಕೆಗಳು ನಮ್ಮ ಮೇಲೆ ಇರಲಿ ಅನ್ನೋಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಮುಂದೆ ಕೂತಿರ್ತಕ್ಕಂಥ ತಾಯಂದಿರು, ಎಲ್ಲ ಸಹೋದರರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಾನು ಅಭಿನಂದಿಸಿ, ತುಂಬ ಜನ ಇದ್ದಾರೆ, ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಹೇಳ್ತಾರೆ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ಹೊರೆಯ ಬುರ್ಜುಗಳೆಲ್ಲ ತೊರೆಯಾಳಗರ್ಬೋದು ತಿಳಿದು ನೋಡಿನಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಷ್ಟು ಸಂಭ್ರಮವನ್ನು ಸಂತೋಷ ಕೊಡ್ತಂತೆ. ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಆಗಬೇಕು.
ಮತ್ತೆ ಮತ್ತೆ ಈ ಐಭೋಗ ವೈಭವಗಳ ಬದುಕಿನಲ್ಲಿ ಅನುರಣಿಸೊಂದೆ ಮಾಡಿದ ದಯ ಪ್ರಾರ್ಥನೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ. ನಾನು ಆಗಲೇ ಹೇಳಿದಾಗೆ ನನಗೆ ದಯವಿಟ್ಟು ಮುಂದೆ ಹೋಗಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳ್ತಾ ಆ ಭಗವಂತ ನಿಮಗೆಲ್ಲ ಮತ್ತು ಶುಭವನ್ನು ಹಾರೈಸ್ತೇನೆ ಅಂತೇಳಿ ಮತ್ತೊಂದು ಫ್ರೀ ಇದ್ದಾಗ ನಾನೇ ನಿಮ್ಮ ಶೋರೂಮಿಗೆ ಬರ್ತೇನೆ. ನಾನು ಒಂದಷ್ಟು ಏನು ಪರ್ಚೇಸ್ ಮಾಡಲಿಕ್ಕೆ ನನ್ನ ಸ್ನೇಹಿತರಿಗೆ ನಾನು ಇದನ್ನೇ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನೀವು ಬಂದಿದ್ದೀರಿ, ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ, ನೀವು ನಗನಗುತ್ತಾ ಇರಬೇಕು, ನಗನಗುತ್ತಾ ಬಾಳಬೇಕು. ಈ ಥರದ ಒಳ್ಳೊಳ್ಳೆ ಕೆಲಸಗಳನ್ನು ಆ ದೇವರು ನಿಮ್ಮ ಕೈಯಲ್ಲಿ ಮಾಡಿಸ್ಬೇಕಂತ ಹಾರೈಕೆ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.